ಮನೆ ಕೆಲಸಗಾರ ಡ್ರೈವರ್ನಿಂದ ಉದ್ಯಮಿ ಮನೆ ಮೇಲೇನೆ ಕಳ್ಳತನ ಆಗಿದೆ. ಗೋಪಾಲ್ ಶಿಂಧೆ ಮನೆಯನ್ನ ದೋಚಿದ್ದ 4 ಕಳ್ಳರು ಮಂಜುನಾಥ್, ಚಂದನ್, ನರೇಂದ್ರ ಮತ್ತು ಮಂಜಿತ್ ಅರೆಸ್ಟ್ ಆಗಿದ್ದಾರೆ. ಈಗ ಅನ್ನ ಹಾಕಿದ ಮನೆಗೆನೆ ಈ 4 ಜನ ಖದೀಮರು ಕನ್ನ ಹಾಕಿದ್ರು. ಪ್ಲಾನ್ ಸಕ್ಸಸ್ ಆದರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಹರಕೆ ಹೊತ್ತಿದ್ರು, ಬರ್ತೀವಿ ಅಲ್ಲಿ ಅಂತ. ಕಳ್ಳತನ ಸಕ್ಸಸ್ ಆದಮೇಲೆ ಧರ್ಮಸ್ಥಳಕ್ಕೂ ಹೋಗಿ ಹರಕೆ ತೀರಿಸಿ ಬಂದಿದ್ರು. ಜೀವನದಲ್ಲಿ ಒಂದೇ ಒಂದ್ಸಲ ಕಳ್ಳತನ ಮಾಡಿ ಸೆಟ್ಲ್ ಆಗುವಂತಹ ಐಡಿಯಾ ಈ 4 ಜನ ಮಾಡಿದ್ರು. ಯಾವ ಮನೆಯಲ್ಲಿ ದುಡಿತಾ ಇದ್ರು ಅದೇ ಮನೆಯಲ್ಲಿ. ವಿದ್ಯಾರಣ್ಯಪುರ ಪೊಲೀಸರಿಂದ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ ಏನಿತ್ತು, 4 ಜನರ ಗ್ಯಾಂಗ್, ಅದನ್ನು ಬಂಧನ ಮಾಡಲಾಗಿದೆ. 550 ಗ್ರಾಂ ಚಿನ್ನ, 3 ಲಕ್ಷ ನಗದು, 3 kg ಬೆಳ್ಳಿಯನ್ನ ವಶಕ್ಕೆ ಪಡೆಯಲಾಗಿದೆ. 4 ಈಗ ಅರೆಸ್ಟ್ ಮಾಡಲಾಗಿದೆ. ಕಳ್ಳತನದ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಕಳ್ಳತನ ಮಾಡಿರೋದು, ಉಂಡ ಮನೆಗೆ ಕನ್ನ ಹಾಕಿರೋದು. ಕರ್ನಾಟಕದಲ್ಲಿ ಮತ್ತೆ ಸಾಲು ಬಾಂಬ್ ಬೆದರಿಕೆ. ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆ. ಮೈಸೂರು, ಗದಗ, ಧಾರವಾಡ ಕೋರ್ಟ್ಗಳಿಗೆ ಬೆದರಿಕೆ ಕರೆ ಬಂದಿರೋದು. ಬಾಂಬ್ ಸ್ಫೋಟಿಸುವುದಾಗಿದೆ. ಕಳೆದ 8-10 ದಿನಗಳ ಹಿಂದೆನೇ ಇದೇ ರೀತಿಯಾಗಿ ರಾಜ್ಯದಾದ್ಯಂತ ಬಹುತೇಕ ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ಅಧಿಕೃತ ಮೇಲ್ಗೆ ಸಂದೇಶವನ್ನು ಕಳಿಸಲಾಗಿತ್ತು. ಒಂದೊಂದು ವಿಚಿತ್ರ ಸಂದೇಶಗಳನ್ನು ಕಳಿಸಲಾಗಿತ್ತು. ಈಗ ಮತ್ತೆ ಅದು ಮುಂದುವರಿತಾ ಇದೆ. ಬಾಗಲಕೋಟೆ ಕೋರ್ಟ್ಗೂ ಬಾಂಬ್ ಸ್ಫೋಟದ ಮೇಲ್ ಬಂದಿದೆ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೂ ಕೂಡ ಬೆದರಿಕೆಯ ಸಂದೇಶ ಬಂದಿದೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಎಲ್ಲ ಸ್ಥಳಗಳಲ್ಲಿ. ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ನಮ್ಮ ಕೋರ್ಟಿಂದ ಸುಮಾರು ಒಂದು 11:50ರಿಂದ 12 ಗಂಟೆ ನಡುವೆ ಮಾಹಿತಿ ಬರುತ್ತೆ. ಈ ರೀತಿ ಒಂದು ಬಾಂಬ್ ಥ್ರೆಟ್ ಮೇಲ್ ಬಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ತಿಳಿಸ್ತಾರೆ. ಮಾಹಿತಿ ಗೊತ್ತಾಗಿದ ತಕ್ಷಣ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ನ್ಯಾಯಾಲಯಕ್ಕೆ ನಾವು ಭೇಟಿ ಮಾಡಿರ್ತೀವಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಾಂಬ್ ಸ್ಕ್ವಾಡ್ ಏನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸ್, ಮೆನ್ ಆ್ಯಂಡ್ ಮೆಟೀರಿಯಲ್ಸ್ನೆಲ್ಲ ಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಕರೆತಂದಿರ್ತೀವಿ. ತಾವು ಈಗಾಗಲೇ ನೋಡಿರೋದ್ರ ಪ್ರಕಾರ ನಮ್ಮ ಎಲ್ಲ ಕೋರ್ಟಿನ 3 ಅಂತಸ್ತಿನ ಕಟ್ಟಡ ಮತ್ತು ಅದರದ್ದು ಪಬ್ಲಿಕ್ ಏರಿಯಾಸು ಮತ್ತು ರೂಮ್ಸ್ ಈ ಎಲ್ಲ ಜಾಗದಲ್ಲೂ ನಮ್ಮ ಶ್ವಾನದಳ, ನಮ್ಮ ಡಾಗ್ ಸ್ಕ್ವಾಡ್ ಆಲ್ರೆಡಿ ಎಕ್ಸ್ಪ್ಲೋಸಿವ್ಸ್ ಏನು ಟ್ರೈನ್ ಆಗಿದೆ ಅದು ಎಲ್ಲ ರೀತಿ ಚೆಕ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಯವರು ಕಾರ್ಯವೈಖರಿಯಲ್ಲಿ ಈಗ ಆಲ್ರೆಡಿ ಅವನ್ನ ತೋರಿಸ್ಕೊಂಡಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮ ಹ್ಯಾಂಡ್ ಆ್ಯಂಡ್ ಮೆಟಲ್ ಡಿಟೆಕ್ಟರ್ಸಿಂದ ಕೂಡ ನಾವು ಎಲ್ಲ ಕಡೆ ಚೆಕ್ ಮಾಡ್ತಿದ್ದೀವಿ. ಇದ್ರ ಬೇಸಿಸ್ ಮೇಲೆ ಈಗಾಗಲೇ ನಾನು ಮಾನ್ಯ PDG ಮೇಡಮ್ ಅವ್ರಿಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ